ಬಲಿಷ್ಠ ಅಹಿಂದ ನಾಯಕ ಸಿದ್ದರಾಮಯ್ಯ ಯಾವುದನ್ನೂ ನೇರವಾಗಿ ಆಡ್ತಾ ಇಲ್ಲ. ತಮ್ಮ ಆಪ್ತರ ಮೂಲಕ ದಾಳ ಉರುಳಿಸುತ್ತಿದ್ದಾರೆ. ಡಿಕೆಶಿಯ ಕನಸಿನ ಗೋಪುರ ಧ್ವಂಸಕ್ಕೆ ಸಿಎಂ ಕ್ಯಾಂಪ್ ಅಸ್ತ್ರಗಳ ಮೇಲೆ ಅಸ್ತ್ರ ಬಿಡ್ತಾ ಇದೆ. ಆದರೆ ಡಿಸಿಎಂ ಡಿಕೆಶಿ ಒಂದೇ ಮಾತು ಮಹಾಯುದ್ಧಕ್ಕೆ ಮುನ್ನುಡಿ ಬರೆದಿದೆ. ತಮ್ಮ ನಾಯಕತ್ವವನ್ನ ಸಮರ್ಥಿಸಿ ಇಲ್ಲಿ ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಹೇಳಿ ಬಿಗ್ ಅಟ್ಯಾಕ್ ಮಾಡಿದ್ದಾರೆ. ಈ ಶೀತಲ ಯುದ್ಧದಲ್ಲಿ ಸಿಎಂ ಡಿಸಿಎಂ ನಗುಮುಗದ ದರ್ಶನವೂ ಆಗಿದೆ. ಕರ್ನಾಟಕ ರಾಜಕೀಯದ ಅಂಗಳದಲ್ಲಿ ನಾಯಕತ್ವ ಬದಲಾವಣೆ ಕೂಗು ಪ್ರತಿಧ್ವನಿಸುತ್ತಿದೆ. ಸಿಎಂ ಆಗ್ಲೇಬೇಕು ಅನ್ನೋ ಹಠ, ಅದಕ್ಕಾಗಿ 3 ಮುಹೂರ್ತ. ನವೆಂಬರ್ 21ಕ್ಕೆ ಪದಗ್ರಹಣ ಡೇ. ಇದು ಡಿಸಿಎಂ ಡಿಕೆಶಿ ಕೊಟ್ಟ ಡೆಡ್ ಲೈನ್ ರಣವ್ಯೂಹ. ಹಾಗಂತ ಸಿದ್ದರಾಮಯ್ಯ ಸುಮ್ನಿರ್ತಾರಾ? ಮಾಸ್ಗೆ ಮಾಸ್ ಸಿದ್ದರಾಮಯ್ಯ. ಪೈಸೆ ಟು ಪೈಸೆ ಲೆಕ್ಕ ಚುಕ್ತಾ ಮಾಡೋಕೆ ಡಿಕೆಶಿ ತಂತ್ರಕ್ಕೆ ಪ್ರತಿ ತಂತ್ರ ಹೂಡ್ತಿದ್ದಾರೆ. ಆದ್ರೆ ಈ ಶೀತಲ ಸಮರದ ನಡುವೆ ಕೆಂಪು ಹಳದಿ ಬಾವುಟದ ಕೆಳಗೆ ಒಗ್ಗಟ್ಟಿನ ದರ್ಶನ ಆಗಿದೆ. ನವೆಂಬರ್ ಕ್ರಾಂತಿ ಕಿಚ್ಚಿನ ಮಧ್ಯೆ ಕೈಕುಲುಕಿದ ಡಿಸಿಎಂ ಡಿಕೆಶಿ. ಹಸ್ತಾಂತರ ಸಮರದಲ್ಲಿ ಹಸ್ತಲಾಘವ ಕಂಡು ಸಿದ್ದು ಸ್ಮೈಲ್. ನವೆಂಬರ್ 1 ಶುರುವಾಯ್ತು ನಂಬರ್ ಗೇಮ್. 3 ತಿಂಗಳಿನಿಂದ ಅಧಿಕಾರದ್ದೇ ಜಪ, ಸಿಂಹಾಸನದ್ದೇ ಜಪ. ಒಪ್ಪಂದದ ಸಿಂಹಾಸನ ಹಸ್ತಾಂತರ ಸಮರದ ಮಧ್ಯೆ ಸಿಎಂ ಡಿಸಿಎಂ ಮುಖಾಮುಖಿಯಾಗಿದ್ದಾರೆ. ಇಬ್ಬರ ನಡುವಿನ ಹಸ್ತಲಾಘವ, ಉತ್ತರಾಧಿಕಾರಿ ಯಾರು ಎಂದು ದೊಡ್ಡ ಮಟ್ಟದಲ್ಲೇ ಚರ್ಚೆ ಶುರುವಾಗಿದ್ದು, ಸಿಎಂ ಡಿಸಿಎಂ ಪರಸ್ಪರ ಶುಭಾಶಯಗಳನ್ನ ಹೇಳಿದ್ದಾರೆ. ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಕಾರ್ಯಕ್ರಮದ ಒಂದೇ ವೇದಿಕೆಯಲ್ಲಿ ಕಾಣಿಸಿಕೊಂಡ ಸಿಎಂ ಡಿಸಿಎಂ ಪರಸ್ಪರ ಶುಭಾಶಯ ಕೋರಿದ್ದಾರೆ. ಭುವನೇಶ್ವರಿಗೆ ಮಾಲಾರ್ಪಣೆ ವೇಳೆ ಕೈಕುಲುಕಿದ್ರು. ಬಳಿಕ ವೇದಿಕೆ ಕಾರ್ಯಕ್ರಮದಲ್ಲಿ ಅಕ್ಕಪಕ್ಕ ಕುಳಿತು ಕನ್ನಡ ಹಬ್ಬದ ಸಂಭ್ರಮದಲ್ಲಿ ಒಗ್ಗಟ್ಟಿನ ಸಂದೇಶ ಕೊಟ್ರು. ಯಾರ ಮಾತಿಗೂ ಕಿಮ್ಮತ್ತು ಇಲ್ಲ, ಡಿಕೆಶಿ ಡೈರೆಕ್ಟ್ ಅಟ್ಯಾಕ್. ನಾವು ಮಾತಾಡಿದ್ದೇ ಫೈನಲ್, ನಾಡ ಹಬ್ಬದಲ್ಲೇ ಡಿಕೆಶಿ ಹಿಟ್. ನವೆಂಬರ್ ಕ್ರಾಂತಿ, ನಿನ್ನೆ ಡೆಡ್ ಲೈನ್ ಆಟ, ಇವತ್ತು ಡಿಕೆ ಶಿವಕುಮಾರ್ ಸ್ಫೋಟಕ. ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಡೈರೆಕ್ಟ್ ಹಿಟ್ ಮಾಡಿದ್ದಾರೆ. ನಾನು ಮುಖ್ಯಮಂತ್ರಿ ಏನ್ ಮಾತಾಡಿದ್ದೀವೋ ಅದೇ ಫೈನಲ್, ಅದನ್ ಬಿಟ್ಟು ಮತ್ಯಾರ ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಸಿದ್ದು ಕ್ಯಾಂಪ್ ಮೇಲೆ ಡಿಕೆಶಿ ಸವಾರಿ ಮಾಡಿದಂತಿತ್ತು. ನೀವು ದಣಿ ತಗೊಳ್ಳೋದು ಬೇಡ, ಯಾವ ಲೀಡರ್ಗಳು ದಣಿ ತಗೊಳ್ಳೋದು ಬೇಡ. ನಾನು ಮುಖ್ಯಮಂತ್ರಿಗಳು ಏನು ಮಾತಾಡಿದ್ವಿ ಅದು ಮಾತ್ರ ಮಾತು. ಅದು ಬಿಟ್ಟರೆ ಯಾರ ಮಾತುಗೂ ಕಿಮ್ಮತ್ತು ಇಲ್ಲಿಲ್ಲ. ನೂರ 35ರ ಗಡಿ ದಾಟಿ 141ಕ್ಕೆ ತಲುಪಿದೆ ಕಾಂಗ್ರೆಸ್. ಪಕ್ಷ ಸಾಧನೆಯ ಕ್ರೆಡಿಟ್ ಪಡೆಯಲು ಡಿಕೆ ದಾಳ. ಈ ಕ್ರಾಂತಿ ಆಟದಲ್ಲಿ ಡಿಸಿಎಂ ಡಿಕೆಶಿ ಪಕ್ಷದ ಸಂಖ್ಯಾಶಾಸ್ತ್ರ ವಿವರಿಸಿದ್ದಾರೆ. ಪಕ್ಷದಲ್ಲಿ ಒಮ್ಮತ ಪ್ರಸ್ತಾಪಿಸಿ 135ರ ಗಡಿ ದಾಟಿ 136, 139, 141ರ ತನಕ ತಲುಪಿದ್ದಾಗ ಹೇಳಿದ್ದಾರೆ. ಈ ಮೂಲಕ ಡಿಸಿಎಂ ಡಿಕೆಶಿ ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆದಿದ್ದಾರೆ. 80ರಿಂದ 135, ಈಗ 141ಕ್ಕೆ ಶಾಸಕರ ಸಂಖ್ಯೆ ತಲುಪಿದ್ದು, ಇದಕ್ಕೆ ಕಾರಣ ನಮ್ಮ ನಾಯಕತ್ವ ಅನ್ನೋದನ್ನ ಹೇಳೋಕೆ ಯತ್ನಿಸಿದ್ದಾರೆ. ಇಲ್ಲಿ ಒಮ್ಮತ ಅನ್ನೋ ಪದ ಬಳಸಿದ ಡಿಕೆಶಿ ಎಲ್ಲರನ್ನೂ ಒಗ್ಗಟ್ಟಲ್ಲಿ ಕರೆದೊಯ್ಯುವ ಶಕ್ತಿ ತಮಗಿದೆ ಅನ್ನೋದನ್ನ ಹೇಳ್ತಿದ್ದಾರೆ. ಅಲ್ಲದೆ 2028ರಲ್ಲಿ ಸಿದ್ದರಾಮಯ್ಯ ಅನಿವಾರ್ಯ ಅಂತ ಪಠಿಸುತ್ತಿದ್ದ ಸಿಎಂ ಕ್ಯಾಂಪ್ಗೆ ಟಕ್ಕರ್ ಕೊಟ್ಟ ಡಿಕೆಶಿ ಈ ನಂಬರ್ನೇ ಮುಂದಿಡ್ತಿದ್ದಾರೆ. ಇಲ್ಲಿ ಯಾರು ಅನಿವಾರ್ಯ ಅಲ್ಲ, ಪಕ್ಷವನ್ನ ಮತ್ತೊಮ್ಮೆ ಗೆಲ್ಲಿಸುವ ತಾಕತ್ತು ತಮಗಿದೆ ಅನ್ನೋದನ್ನ ಪರೋಕ್ಷವಾಗಿ ಹೈಕಮಾಂಡ್ಗೂ ಸಂದೇಶ ನೀಡಿದಂತಿದೆ. ಒಮ್ಮತದಲ್ಲಿರೋದಕ್ಕೆ ಈ ರಾಜ್ಯದಲ್ಲಿ 135 ಬಂದು 36 ಆಗಿ 139 ಆಗಿ 141ವರೆಗೂ ತಲುಪಿದ್ವಿ. ಒಟ್ಟಾರೆ ಸದ್ಯಕ್ಕಿದು ಹಾವು ಮುಂಗೂಸಿ ಆಟ. ಡಿಕೆಶಿ ಡೆಲ್ಲಿ ಅಂಗಳದಲ್ಲಿ ಆಟಕ್ಕಿಳಿದ್ರೆ ಅದೇ ಸಿದ್ದರಾಮಯ್ಯ ಬೆಂಗಳೂರಲ್ಲಿ ಕುಳಿತು ಆಪ್ತರ ಮೂಲಕವೇ ಚದುರಂಗದಾಟವನ್ನ ಆಡ್ತಿದ್ದಾರೆ. ಇಬ್ಬರ ನಡುವೆ ತೆರೆಮರೆಯಲ್ಲಿ ಮುಸುಕಿನ ಗುದ್ದಾಟ ನಡೀತಾ ಇದ್ರು ಬಹಿರಂಗವಾಗಿ ಕಾಣಿಸ್ತಿಲ್ಲ. ಅಷ್ಟಕ್ಕೂ ನವೆಂಬರ್ ಕ್ರಾಂತಿಗೆ ದಿನಗಳ ಎಣಿಕೆ ಶುರುವಾಗಿದೆ. ಪೊಲಿಟಿಕಲ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.